ಚಿತ್ರದುರ್ಗದಲ್ಲೂ ಎಸ್ಎಲ್ವಿ ಮಹಿಳಾ ಮಾರ್ಟ್ ಮಹಾಮೋಸ ಈಗ ಬಯಲಿಗೆ ಬಂದಿದೆ. ಮಹಿಳೆಯರಿಗೆ ಕೋಟಿ ದೋಖ ಮಾಡಿದೆ ಎಸ್ಎಲ್ವಿ ಮಾರ್ಟ್. ಮುಂಬತ್ತಿ ಅಗರಬತ್ತಿ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ಪೀಕಿದೆ ಆ ಕಂಪನಿ. ಹಣ ಹೂಡಿಕೆ ಮಾಡಿದ್ದಂಥ ನೂರಾರು ಜನ ಮಹಿಳೆಯರು ಕಂಗಾಲಾಗಿದ್ದಾರೆ. 450ಕ್ಕೂ ಹೆಚ್ಚು ಜನ ಗ್ರಾಹಕರಿಗೆ ವಂಚನೆ ಆಗಿದೆ. ಒಟ್ಟು 60 ಕೋಟಿಗೂ ಅಧಿಕ ಹಣದ ಮೋಸ ಹೋಗಿರುವಂಥ ಘಟನೆ ಇದೆ. ಹೆಣ್ಮಕ್ಳಿಗೆ ಬೈಬ್ಯಾಕ್ ಸಿಸ್ಟಮಲ್ಲಿ ನಾವು ಕೆಲಸವನ್ನು ಕೊಡ್ತೇವೆ ಅಂತ ಹೇಳಿ ಅಗರಬತ್ತಿ ಇನ್ನಿತರ ಮನೆಯಲ್ಲಿ ಕುಳಿತು ತಯಾರು ಮಾಡುವಂಥ ಪ್ರಾಡಕ್ಟ್ಗಳನ್ನು ಕೊಡೋದು, ಆನಂತರ ಅವರಿಂದ ಖರೀದಿ ಮಾಡೋದು, ಬೈಬ್ಯಾಕ್ ಸಿಸ್ಟಮ್ ಇರುತ್ತೆ. ಗುಡಿ ಕೈಗಾರಿಕೆ ಹೆಸರಿನಲ್ಲಿ ವಂಚಿಸಿ ಆ ಕಂಪನಿ ನಾಪತ್ತೆಯಾಗಿದೆ. ಆರೋಪಿಯನ್ನು ಬಂಧಿಸಿ ಹಣ ವಾಪಸ್ ಕೊಡಿಸಬೇಕು ಅನ್ನುವ ಒತ್ತಾಯ ಕೇಳಿ ಬಂದಿದೆ. ತಿಪ್ಪಾರೆಡ್ಡಿ ನೋಡ್ತಾ ಇದ್ದೀರಿ, ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮೋಸ ಹೋಗಿರುವಂಥ ವ್ಯಕ್ತಿಗಳು. ನಮಗೆ ಮೋಸ ಆಗಿದೆ ಅಂಥೇಳಿ ಅದು ಹೇಳಿ ಕೇಳಿ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡುವಂಥ ಎಸ್ಎಲ್ವಿ ಕಂಪನಿ ಇದು. ಐದು 10 20 ತನಕ ಹಾಕಿದ್ದಾರೆ. ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದೇನೆ. ಈಗ ಅವ್ರು ಕಾಯ್ತಾ ಇದ್ದಾರೆ ಎಸ್ ಪಿ ಅವರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾಂತೇಶ್ ನೀಡ್ತಾರೆ. ಮಾಂತೇಶ್, ಈ ಕಂಪನಿ ಅನೇಕ ಕಡೆಗಳಲ್ಲೂ ಕೂಡ ಇಂಥದ್ದೇ ವಂಚನೆಯ ಜಾಲವನ್ನು ಹರಡಿಕೊಂಡಿದೆ. ಈಗ ಇಲ್ಲಿ ಚಿತ್ರದುರ್ಗದಲ್ಲಿ ಎಷ್ಟು ಜನ ಮೋಸ ಹೋಗಿದ್ದಾರೆ, ತಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗಿದ್ದು ಹೇಗೆ ಅಂತ? ದಶರಥ್, ಏನು ಕೋಟೆನಾಡು ಚಿತ್ರದುರ್ಗದಲ್ಲಿ ಎಸ್ಎಲ್ವಿ ಮಹಿಳಾ ಮಾರ್ಟ್ ಹೆಸರಿನಲ್ಲಿ 450ಕ್ಕೂ ಹೆಚ್ಚು ಮಂದಿಗೆ ಪಂಗನಾಮ ಹಾಕಿರ್ತಕ್ಕಂಥ ಪ್ರಕರಣ ಈಗಷ್ಟೇ ಬೆಳಕಿಗೆ ಬರ್ತಕ್ಕಂಥದ್ದು. ಮುಂಬತ್ತಿ ಅಗರಬತ್ತಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ, ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಂದ ಕನಿಷ್ಠ ಅಂತಂದ್ರೆ 50ರಿಂದ 60 ಸಾವಿರ, ಕೆಲವರು 4 ಲಕ್ಷದಿಂದ 8 ಲಕ್ಷದವರೆಗೂ ಕೂಡ ಇದರಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಟೋಟಲ್ ಹಣ ಅಂತಂದ್ರೆ 60 ಕೋಟಿಗೂ ಅಧಿಕ ಹಣ ಮೋಸ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಗುಡಿ ಕೈಗಾರಿಕೆಯ ಹೆಸರಿನಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು. ಆಂಧ್ರ ಮೂಲದ ಬೊಮ್ಮಲು ರಾಜೇಶ್ ಅನ್ನೋರಿಂದ ಕೋಟಿ ವಂಚನೆ ಆಗಿರ್ತಕ್ಕಂಥದ್ದು. ಇವತ್ತು ಒಂದು ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾರೆ. ಚಿತ್ರದುರ್ಗ ನಗರದಲ್ಲಿ ಪ್ರೊಟೆಸ್ಟ್ ನಡೆಸ್ತಕ್ಕಂಥ ಸ್ಥಳದಲ್ಲಿ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ ಅವರು ಬರ್ತಾರೆ. ತಿಪ್ಪಾರೆಡ್ಡಿ ಅವರು ಬಂದು ಇವರ ಅಹವಾಲನ್ನ ಸ್ವೀಕಾರ ಮಾಡಿ ತದನಂತರ ಎಸ್ ಪಿ ಅವರಿಗೆ ಫೋನ್ ಮಾಡ್ತಾರೆ. ಎಸ್ ಪಿ ಅವರಿಗೆ ಫೋನ್ ಮಾಡಿ ಸಾಕಷ್ಟು ಜನರು 450ಕ್ಕೂ ಅಂದ್ರೆ ದಾವಣಗೆರೆಯಿಂದ ಕೂಡ ಮತ್ತೆ ಚಿತ್ರದುರ್ಗದ ಕೆಲವು ಭಾಗಗಳಿಂದ ಸಾಕಷ್ಟು ಮಹಿಳೆಯರು 450ಕ್ಕೂ ಹೆಚ್ಚು ಮಹಿಳೆಯರು ಇದರಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು. 60 ಕೋಟಿ ರೂಪಾಯಿಗೂ ಹೆಚ್ಚು ಇದರಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು ಎಸ್ ಪಿ ಗಮನಕ್ಕೆ ಹೋಗುತ್ತೆ. ಇದಾದ ಬಳಿಕ ತಿಪ್ಪಾರೆಡ್ಡಿ ಅವರೇ ನೇರವಾಗಿ ಮಹಿಳೆಯರ ಜೊತೆಗೇನೆ ಎಸ್ ಪಿ ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಸ್ ಪಿ ಅವರು ಕೂಡ ಸಾಕಷ್ಟು ಮನವಿ ಬಂದಾದ್ಮೇಲೆನೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಈಗಾಗಲೇ ಮುಂದಿನ ಒಂದು ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಮೇಣದ ಬತ್ತಿ ಮತ್ತು ಅಗರಬತ್ತಿ ಸೇರಿದಂತೆ ಗುಡಿ ಕೈಗಾರಿಕೆ ಹೆಸರಿನಲ್ಲಿ ಉತ್ತಮ ಸಂಬಳ ನೀಡ್ತೀವಿ, ಮತ್ತೆ SSLC ಮೇಲ್ಪಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಒಳ್ಳೆ ಅವಕಾಶಗಳು ಕೂಡ ಸಿಗ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಂಚನೆ ಮಾಡಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಮಹಂತೇಶ್. ಅವರು ಸ್ನೇಹಿತರ ದುಡ್ಡಾಗಿದ್ದಾರೆ ಹೆಂಗ್ ವಸೂಲಿ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ನಾವು ಅವರೊಂದು 2 ವಿಚಾರ ಹೆಂಗಾಯ್ತು ಇದು ಅಂತ ನಿಮಗೆ ಗಮನಕ್ಕೆ ಬರ್ತಾರೆ. ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ SLV ಕಸ್ಟಮರ್ನ ಕೆಲವೊಂದು ಸದಸ್ಯರು ಪ್ರಮುಖರು ಹೋಗ್ಬಿಟ್ಟು